ಹಾಯ್ ಎಲ್ರಿಗೂ ನಮಸ್ಕಾರ. ರಾಮದೇವ್ರ ಹಳ್ಳದಲ್ಲಿ ನಮ್ಮ ಅಕ್ಕ ಹಾಗೆ ನಮ್ಮ ಅಣ್ಣ ಮದುವೆ ಇತ್ತು. ಹಾಗಾಗಿ ರಾಮದೇವ್ರ ಹಳ್ಳಕ್ಕೆ ಹೋಗಿದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಕೋತಿನೇ, ಮನುಷ್ಯರಿಗಿಂತ ಕೋತಿಗಳೇ ಸಿಕ್ಕಾಬಟ್ಟೆ ಇದ್ದು. ಸಾಮಾನ್ಯವಾಗಿ ನಾವು ನೋಡಿರೋ ಪ್ರಕಾರ ಹುಡುಗರು ಬೇಗ ರೆಡಿ ಆಗ್ತಾರೆ, ಬಟ್ ಇಲ್ಲಿ ಉಲ್ಟಾ ಆಗಿದೆ. ನಮ್ಮ ಅಕ್ಕ ರೆಡಿಯಾಗಿ ಹುಡುಗನಿಗೋಸ್ಕರ ಕಾಯ್ತಿದ್ದಾರೆ. ಅಂತೂ ಇಂತೂ ರೆಡಿಯಾಗಿ ಬಂದರು ನಮ್ಮ ಹುಡುಗ. ತಾಳಿನೂ ಕಟ್ಟಾಯಿತು. ಪ್ರೀತಿ ಮಾಡಿದ್ದಕ್ಕೂ ಸಾರ್ಥಕ ಯಾವಾಗ ಆಗುತ್ತೆ ಗೊತ್ತಾ? ಈ ಥರ ಮದುವೆ ಆದಾಗ ಕಣ್ರಿ. ಏನೇ ಆಗಲಿ ಪ್ರೀತಿಸೋರೆ ಸಿಕ್ಕೋಕು ಪುಣ್ಯ ಮಾಡಿರಬೇಕು, ಹಾಗೆ ಹಣೆ ಬರ್ದಲು ಬರ್ದಿರಬೇಕು. ಹಾಗೆ ಕೈ ನೀರು ಬಿಟ್ವಿ. ಹಾಗೆ ರಿಸೆಪ್ಷನ್ ಹಳೆಬೀಡಲ್ಲಿತ್ತು. ಹಳೆಬೀಡಿಗೆ ಹೋಗಿದ್ವಿ. ಹುಡುಗರೆಲ್ಲ ಸೇರಿ ಕೇಕ್ ಕಟಿಂಗ್ ಮಾಡಿಸಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಹೊರಟಿದ್ದೆ ನನ್ನ ಮಕ್ಕನೂರು ಮೈಸೂರಿಗೆ. ಏನು ಮ್ಯಾಟರ್ ಅಂದರೆ, ನನ್ನ ಹಸ್ಬೆಂಡು ನಾನು ಒಬ್ಬಳೇ ಎಲ್ಗೂ ಹೋಗಲ್ಲ ಅಂತೇಳಿ ಹೇಳ್ತಿದ್ರು. ಹಾಗಾಗಿ ಅವ್ರಿಗೆ ಚಾಲೆಂಜ್ ಮಾಡಿಕೊಂಡು ಒಬ್ಬಳೇ ಹೋಗ್ತೀನಿ ಅಂತೇಳಿ ಮೈಸೂರಿಗೆ ಹೊರಟೆ. ಮೈಸೂರಿಗೆ ಹೋಗೋ ರೋಡ್ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಈ ಬಸ್ಸೆಲ್ಲ ನೋಡಿ ನನ್ನ ಕಾಲೇಜ್ ಲೈಫ್ ನೆನಪಾಯಿತು. ಈ ಬೇಸಿಗೆಯಲ್ಲೂ ಇಷ್ಟು ಹಚ್ಚ ಹಸಿರಾಗಿ ಕೂಡಿತ್ತಲ್ಲ ಅಂತೇಳಿ ಸ್ವಲ್ಪ ಶಾಕ್ ಆಯಿತು. ಹಾಗೆ ಮೈಸೂರಿಗೆ ತಲುಪ್ತೆ. ಬಾವ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ, ಬಾವ ಬರಲಿಲ್ಲ. ಹಾಗೆ ಸೀದಾ ಆಟೋ ಹತ್ಕೊಂಡು ಹೋದೆ. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಚಾನಲ್ ಲಿಂಕ್ ಬಯೋದಲ್ಲಿದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.